ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಮಾರ್ನಿಂಗ್ಗೆ ಎದ್ದು ನನ್ನ ವೆಯ್ಟ್ ಚೆಕ್ ಮಾಡಿದೆ. ಸೊ ಅದಾದಮೇಲೆ ಪಾಪುಗೆ ಬಿಸಿಲಿಗೆ ತೋರಿಸ್ಬೇಕಲ್ಲ ಅಂತ ಹೇಳಿ ಬಿಸಿಲಲ್ಲಿ ನನ್ನ ರೂಮಿಗೆ ಡೈರೆಕ್ಟಾಗಿ ಬಿಸಿಲು ಹೊಡೆಯೋದ್ರಿಂದ ಅವನಿಗೆ ಬಿಸಿಲು ತೋರಿಸಿ, ಇವತ್ತು ಅವ್ನು 2 months ಬೋರ್ಡೇ ಆಗಿರೋದ್ರಿಂದ ಅವನಿಗೆಲ್ಲ ಸ್ನಾನ ಮಾಡಿಸಿ ಬೇಗ ಅವರು ಡ್ಯಾಡಿ ಬರ್ತೀನಿ ಅಂತ ಹೇಳಿದರು. ಸೊ ಆದ್ದರಿಂದ ಅವ್ರು ಬರೋಷ್ಟೊತ್ತಿಗೆ ಸ್ನಾನ ಮಾಡಿಸಿ ನಾನು ಕೂಡ ರೆಡಿ ಆಗೋಣ ಅಂತ ಸ್ನಾನ ಮಾಡಿಸಿದ್ವಿ. ಈ ಡ್ರೆಸ್ ಹಾಕೋಣ ಅಂದ್ಕೊಂಡೆ, ಬಟ್ ಅದು ನೆಕ್ ಹತ್ರ ಟೈಟ್ ಆಗ್ತಾಯಿತ್ತು. ಸೊ ಅದಕ್ಕೆ ಬೇರೆ ಡ್ರೆಸ್ ಹಾಕ್ತೀವಿ. ಸೊ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಅವರು ನನಗಿಷ್ಟ ಅಂತ ಹೋಳಿಗೆ ಮತ್ತು ರವೆ ಉಂಡೆ ಎಲ್ಲ ತೊಗೊಂಬಂದಿದ್ರು, ಮತ್ತು ಫ್ರೂಟ್ಸು ಇದೆಲ್ಲ ತೊಗೊಂಬಂದಿದ್ರು. ಸೊ ಅವ್ರು ಬಂದಾದಮೇಲೆ ನಾನು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನನ್ನ ಮಗನಿಗೆ 2 months ಕಂಪ್ಲೀಟ್ ಆಗಿರೋದ್ರಿಂದ 2 months ಒಂದು ಥೀಮ್ ಇಟ್ಕೊಂಡು ಈ ಥರ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಡೆಕೋರೇಷನ್ ಬೇರೆ ಥರ ಇತ್ತು. ನಮ್ಮ ಯಜಮಾನ್ರು ಫ್ರೂಟ್ಸು ಎಲ್ಲ ತೊಗೊಂಬಂದಿರೋದ್ರಿಂದ ಇವತ್ತು ಮಾಡಬೇಕಾಗಿರೋ ಅಂಥ ಡೆಕೋರೇಷನ್ನ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಿದ್ದೀವಿ. ಸೊ ಇವಾಗ ಈ ಥೀಮಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಸೊ ಜೋಳಿಗೆ ಕಟ್ಬಿಟ್ಟು ಉಯ್ಯಾಲೆ ಥರ ಅವನಿಗೆ ಡೆಕೋರೇಟ್ ಮಾಡ್ತಾಯಿರೋದು. ಸೊ ಲಾಸ್ಟ್ ಮಂತ್ದು ಅಷ್ಟು ಚೆನ್ನಾಗಿ ಈ ಥರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನಾನು ಮಿನಿ ವ್ಲಾಗ್ ಇವಾಗಿಂದ ಸ್ಟಾರ್ಟ್ ಮಾಡ್ತಿರೋದು. ಸೊ ಫೈನಲಿ ಈ ಥರ ಫೋಟೋ ಬಂದಿದೆ. ಸೊ ಅದಾದಮೇಲೆ ನಾನ್ ವೆಜ್ ತರಿಸಿದ್ರು ನಮ್ಮಪ್ಪ. ಆದ್ದರಿಂದ ಅವ್ರಿಗೆ ಇಷ್ಟ ಅಂತ ಕಬಾಬ್ ಕಲಿಸಿರ್ತಾಯಿದ್ದೆ. ನಾನೇ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು, ನಾನು ಮಾಡೋ ಕಬಾಬ್ ಅಂದರೆ ಇಷ್ಟ ನಮ್ಮ ಯಜಮಾನ್ರಿಗೆ. ಸೊ ಆದ್ದರಿಂದ ನಾನು ಕಬಾಬ್ ಮಾಡಿ ಅವ್ರಿಗೆ ತೊಗೊಂಡೋಗ್ಬಿಟ್ಟೆ. ನಮ್ಮಮ್ಮ ಬಿರಿಯಾನಿ ಮಾಡಿದರು, ನಾನು ಕಬಾಬ್ ಮಾಡಿದ್ದೆ, ನಮ್ಮಮ್ಮ ಬಿರಿಯಾನಿ ಮಾಡಿದರು. ಸೊ ಫೈನಲಿ ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು, ಸೊ ಅವರು ಟೈಮ್ ಆಯಿತು 6 ಗಂಟೆ ಆಯಿತು ಅಂತ ಹೇಳ್ಬಿಟ್ಟು ಅವರು ಹೊರಟರು. ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.